ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಇದೇ ಬೆನ್ನಲ್ಲೇ ನಿಮ್ಮ ಪಾರ್ಟಿಯವರು ಕ್ರಾಸ್ ವೋಟಿಂಗ್ ಮಾಡಿಸ್ತಾ ಇದ್ದಾರಾ ಸರ್ ಅಂತ ಕೇಳಿದಾಗ ಡಿ ಕೆ ಶಿವಕುಮಾರ್ ಅವರು ನಾವ್ ಯಾಕೆ ಅಡ್ಡ ಮತದಾನ ಮಾಡಿಸೋಣ, ನಮ್ಮ ಹತ್ರ ಬೇಕಾಗಿರುವಂತಹ ನಂಬರ್ ಇದೆ ಅಂತ ಅವರದೇ ಮತಗಣಿತವನ್ನ ಹೇಳ್ತಾ ಇದ್ದಾರೆ. ಗುಟ್ಟು ಬಿಟ್ಟು ಕೊಡ್ತಾ ಇಲ್ಲ ಸಿಎಂ ಡಿ ಕೆ ಶಿವಕುಮಾರ್. ಪರಮೇಶ್ವರ್ ಅವರು ಬರಬೇಕು, ಇನ್ನೊಂದು 10-15 ನಿಮಿಷದಲ್ಲಿ ಬರ್ತಾರೆ. ಎಲ್ಲ ಮತದಾನ ಮುಗಿದಿದೆ. ನಾವು ಯಾವ ತಂತ್ರಗಾರಿಕೆಯೂ ಮಾಡಿಲ್ಲ, ತಂತ್ರಗಾರಿಕೆ ಅವಶ್ಯಕತೆ ಇಲ್ಲ. ಎಲ್ಲರೂ ಪ್ರಜ್ಞಾವಂತರಿದ್ದಾರೆ, ಬುದ್ಧಿವಂತಿದ್ದಾರೆ, ಜನರ ಪ್ರತಿನಿಧಿಗಳಿದ್ದಾರೆ. ಅವರು ಅವ್ರಿಗೆ ಸ್ವ ಇಚ್ಛೆ ಮೇಲೆ ಏನು ಮತ ಹಾಕಬೇಕು ಹಾಕಿರ್ತಾರೆ. ಅದು ಬಿಟ್ಟರೆ ಯಾವ ತಂತ್ರಗಾರಿಕೆ ನಾವು ಮಾಡೋಣ? ನನ್ನ ಪಾಡು ನಾನು ಅರಶಿವ ಅಂದ್ಬಿಟ್ಟು ನಾನೆಲ್ಲ MLA ಗಳ ಹತ್ರ 1-2 ದಿನ ಕಾಲ ಕಳ್ಕೊಂಡು ಕೂತಿದ್ದೆ. ಅದು ಬಿಟ್ಟರೆ ನಾನು ಯಾವ ತಂತ್ರಗಾರಿಕೆ ನಾವು ಯಾವ ತಂತ್ರಗಾರಿಕೆ ಮಾಡೋಕ್ಕೆ ಹೋಗಿಲ್ಲ. ಬರೀ MLA ಗಳು ಕೂತಿದ್ದೀವಿ. ನಮ್ಮ MLA ಹುಷಾರಿರಲಿಲ್ಲ, ವೆಯ್ಟ್ ಮಾಡ್ತಿದ್ದೆ ಅವ್ನು ಬರಲಿ ಅಂತ. ಇಕ್ಬಾಲ್ ಬಿಜೆಪಿ ಮತ್ತು JDS ಇಂದ ಕಾಂಗ್ರೆಸ್ಗೆ ಮತಗಳು ಬಂದಿವೆ ಕೆಲವು ಅಂತ ಹೇಳ್ತಾರೆ. ಕ್ರಾಸ್ ವೋಟಿಂಗ್ ಆಗಿದೆ ಸರ್. ನನಗೆ ಗೊತ್ತಿಲ್ಲ. ಯಾಕೆ ಕ್ರಾಸ್ ಆಗ್ತದೆ? ಕ್ರಾಸ್ ಆಗುವಂಥ ಅವಶ್ಯಕತೆ ಏನಿಲ್ಲ. ನಿಮ್ಮ ಅಭ್ಯರ್ಥಿಗೆ ನಮ್ಮ ಹತ್ರ ಏನು ಓಟ್ ಇದೆ, ನಮ್ಮ ಓಟ್ ನಮ್ಗೆ ಹಾಕೊಳ್ಳಿ ಅಂತ ನಾವು ಕೇಳ್ಕೊಂಡಿದ್ದೀವಿ ಅಷ್ಟೇ. ಕ್ಯಾಂಡಿಡೇಟ್ಗಳು ಏನೇನು ಮಾಡ್ಕೊಂಡಿದ್ದಾರೋ ಗೊತ್ತಿಲ್ಲ ನನಗೆ.